ಆಲ್ ಇಂಡಿಯಾ ಪವರ್ಮೆನ್ಸ್ ಫೆಡರೇಷನ್ AIPFನ 3ನೇ ಅಖಿಲ ಭಾರತ ಸಮ್ಮೇಳನ ಇದೇ ತಿಂಗಳು ಕಲ್ಕತ್ತಾದಲ್ಲಿ 13 ಮತ್ತು 14ರಂದು 2 ದಿನಗಳ ಕಾಲ ನಡೀತಾ ಇದೆ. ಈ ಒಂದು ಸಮ್ಮೇಳನಕ್ಕೆ ವಿವಿಧ ರಾಜ್ಯಗಳಿಂದ ಸುಮಾರು 300ಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗವಹಿಸ್ತಾ ಇದ್ದಾರೆ. ಈ ಒಂದು ಸಮ್ಮೇಳನದಲ್ಲಿ ಮುಖ್ಯವಾಗಿ ವಿದ್ಯುತ್ ವಲಯದಲ್ಲಾಗ್ತಕ್ಕಂಥ ಖಾಸಗೀಕರಣ ಹಾಗೂ ವಿದ್ಯುತ್ ತಿದ್ದುಪಡಿ ಮಸೂದೆ 2025 ಏನು ಕೇಂದ್ರ BJP ಸರ್ಕಾರ ಜಾರಿ ಮಾಡೋಕ್ಕೆ ಹೊರಟಿದೆ, ಇದನ್ನು ವಿರೋಧಿಸಿಬಿಟ್ಟು ಈ ಸಮ್ಮೇಳನ ಚರ್ಚೆ ಮಾಡ್ತಾ ಇದೆ, ಗೊತ್ತುವಳಿಗಳನ್ನ ಮಂಡಿಸ್ತಾ ಇದೆ. ದೇಶದಲ್ಲಿ ಏನು ಈಗಾಗಲೇ ವಿದ್ಯುತ್ ಗುತ್ತಿಗೆ ನೌಕರರಿದ್ದಾರೆ ಅಥವಾ ವಿದ್ಯುತ್ ಕಾಯಂ ನೌಕರರಿದ್ದಾರೆ, ಅವರು ವಿದ್ಯುತ್ ಖಾಸಗೀಕರಣದ ನೀತಿಗಳ ಪರಿಣಾಮವಾಗಿ ಇವತ್ತು ಗಂಭೀರವಾದಂಥ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಇವತ್ತು ಈ ಗುತ್ತಿಗೆ ನೌಕರರಾಗಿರ್ಬೋದು, ಅವರು ಅತ್ಯಂತ ಶೋಷಣೀಯ ಪರಿಸ್ಥಿತಿಯಲ್ಲಿದ್ದಾರೆ. ಕನಿಷ್ಠ ವೇತನ ಸಿಗ್ತಾ ಇಲ್ಲ, ಕಾನೂನುಬದ್ಧ ಸೌಲಭ್ಯಗಳು ಸಿಗ್ತಾ ಇಲ್ಲ. ಆ ಕಾರ್ಮಿಕರ ಸೇವೆಯನ್ನು ಕಾಯಂ ಮಾಡಬೇಕು ಅಂತೇಳಿ ಈ ಸಮ್ಮೇಳನದಲ್ಲಿ ಆಗ್ರಹಪಡಿಸಲಾಗ್ತಾ ಇದೆ. ಇವತ್ತು ವಿದ್ಯುತ್ ಉತ್ಪಾದನೆ ಮತ್ತು ಡಿಸ್ಟ್ರಿಬ್ಯೂಷನ್ ಎರಡೂ ಖಾಸಗೀಕರಣ ಆದರೆ ನೌಕರರು ಕೆಲಸ ಕಳೆದುಕೊಳ್ತಕ್ಕಂಥ ಒಂದು ಭೀತಿಯಲ್ಲಿದ್ದಾರೆ. ಸೊ ಆದ್ದರಿಂದ ಇದನ್ನು ವಾಪಸ್ ತಗೊಳ್ಬೇಕಂತೇಳಿ ನಾವು ಆಗ್ರಹಪಡಿಸ್ತಾ ಇದ್ದೀವಿ. ಇದು ಸಂಪೂರ್ಣ ಖಾಸಗೀಕರಣದ ನೀಲನಕ್ಷೆ ಆಗಿದೆ. ಇದು ಗ್ರಾಹಕರಿಗೂ ಮತ್ತು ನೌಕರರಿಗೆ ಮಾರಕವಾಗಿರ್ತಕ್ಕಂಥದ್ದು. ಇದನ್ನು ಕೂಡಲೇ ವಾಪಸ್ ತಗೊಳ್ಬೇಕು ಅಂತೇಳಿ, ವಿದ್ಯುತ್ತು ಪ್ರತಿಯೊಬ್ಬರಿಗೂ ಸಿಗಬೇಕು, ಅತಿ ಕಡಿಮೆ ರೇಟಲ್ಲಿ ವಿದ್ಯುತ್ ಅಂತಕ್ಕಂಥದ್ದು ನಮ್ಮ ನಾಗರಿಕತೆಗೆ ಅತಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಅವಶ್ಯಕ ವಸ್ತು. ಅದು ಇವತ್ತು ವ್ಯಾಪಾರ ಅದನ್ನು ಮಾಡಬಾರ್ದು, ವ್ಯಾಪಾರೀಕರಣ ಮಾಡಬಾರ್ದು, ಖಾಸಗೀಕರಣ ಮಾಡಬಾರ್ದು. ಜನಗಳ ಸಾರ್ವಜನಿಕಕ್ಕೋಸ್ಕರ ಅದು ಒಂದು ಲಾಭನೇ ಇಲ್ಲದೇ ಪ್ರತಿಯೊಬ್ಬರಿಗೂ ಸೌಲಭ್ಯ ಕಲಿಸೋ ನಿಟ್ಟಿನಲ್ಲಿ ಸರ್ಕಾರ ಕಲ್ಪಿಸಿಕೊಡುವಂಥ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಈ ಎಲ್ಲ ವಿಷಯಗಳ ಕುರಿತು ಈ ಸಮ್ಮೇಳನ ಮುಖ್ಯವಾಗಿ ಚರ್ಚೆ ಮಾಡುತ್ತೆ. ಮುಖ್ಯವಾಗಿ ಸಮ್ಮೇಳನಕ್ಕೆ ಮುಖ್ಯ ಅತಿಥಿಗಳಾಗಿ ಕಮರ್ ಸಪನ್ ಘೋಷ್ ಅವರು ಬರ್ತಾ ಇದ್ದಾರೆ. ಅವರು AITUCಯ ಉಪಾಧ್ಯಕ್ಷರು, ಹಿರಿಯ ಕಾರ್ಮಿಕ ಮುಖಂಡರು, ಹಾಗೆಯೇ ಮುಖ್ಯ ಭಾಷಣಕಾರರಾಗಿ ಈ ಒಂದು ಸಮ್ಮೇಳನಕ್ಕೆ ಕಮರ್ ಶಂಕರ್ ದಾಸ್ ಗುಪ್ತಾ ಅವರು ಬರ್ತಾ ಇದ್ದಾರೆ. ಅವರು AITUCಯ ಪ್ರಧಾನ ಕಾರ್ಯದರ್ಶಿಗಳು. ಅಧ್ಯಕ್ಷತೆಯನ್ನು ಕಮರ್ K. ಸೋಮಶೇಖರ್ AIPF ಅಧ್ಯಕ್ಷರು ಅವರು ವಹಿಸ್ಕೊಳ್ತಾ ಇದ್ದಾರೆ. ಹಾಗೆ ಭಾಷಣಕಾರರಾಗಿ AIPFನ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕಮರ್ ಸಮರ್ ಸಿಂಗ್ ಅವರು ಉಪಸ್ಥಿತಿ ಇರ್ತಾರೆ.